ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಬ್ಲೌಸ್ ಡಿಸೈನ್ಸ್, ಸಿಂಪಲ್ ಪ್ಯಾಚ್ ವರ್ಕು ಮತ್ತು ಲೇಸ್ ಕೊಟ್ಟು ಯಾವ ರೀತಿ ಡಿಸೈನ್ಸ್ ಮಾಡ್ಬೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದೊಂದು ಬ್ಲೌಸ್ ನೋಡಿ, ಇದು ಏನು ಕಾಣ್ತಿದೆಯಲ್ಲ, ಈ ಡಿಸೈನ್ಸ್ನ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನಾನೇ ಮಾಡಿರುವಂಥದ್ದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನು ಯಾರೆಲ್ಲ ಇದು ಎಂಬ್ರಾಯ್ಡ್ರಿ ಡಿಸೈನ್ ವಿಡಿಯೋ ನೋಡಿಲ್ಲ ಅಂತಾರೆ, ನೆನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ. ಹಾಗೆ ಯಾವುದೇ ರೀತಿ ಬುಟ್ಟ ಡಿಸೈನ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ವಲ್ಪ ಅವರು ನೆನ್ನೆ ಅಷ್ಟೇ ಕೊಟ್ಟೋಗಿರೋದು, ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನೋಡಿ, ಈ ರೀತಿಯಾಗಿ ಬುಟ್ಟ ಅನ್ನೋದು ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಹಾಗೆ ಇದ್ರ ಪ್ರೈಸ್ ಕೇಳ್ತೀರಾ ನೀವು, ಪ್ರೈಸ್ ಎಷ್ಟು ಅಂತ ಹೇಳಿ. ನೋಡಿ, ಸ್ಟೋನ್ ಚೈನು, ಬಾಲ್ ಚೈನು ಮತ್ತು ಒಂದು ಪೈಪಿಂಗ್ ಕೊಟ್ಟಿದ್ದೀನಿ, ಮತ್ತು ಬಾಲ್ ಚೈನ್ ಹಾಕಿದ್ದೀನಿ ಆಯಿತಾ. ಇದ್ರ ಇನ್ನೂ ನಾನು ಬರೀ ಎಂಬ್ರಾಯ್ಡ್ರಿ ಅಂತ ಏನು ಚಾರ್ಜ್ ಮಾಡ್ತೀನಿ ಅಂತಂದರೆ, ಇದು ಕೇವಲ ಬರೀ ಎಂಬ್ರಾಯ್ಡ್ರಿಗೆ ಅಷ್ಟೇ ಆಯಿತಾ. ಇದು ಎಂಬ್ರಾಯ್ಡ್ರಿಗೆ ನಾನು 550ನ ಚಾರ್ಜ್ ಮಾಡ್ತೀನಿ, ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ ಚಾರ್ಜಸ್ ಇರುತ್ತೆ. ಹಾಗೆ ಇವತ್ತು ನೋಡಿ, ಇದು ಈ ಡಿಸೈನ್ಸ್ನ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಮಧ್ಯದ ಏನಿದೆ, ಇಲ್ಲಿ ಈ ರೀತಿ ಒಂದು ಪ್ಯಾಚ್ ವರ್ಕ್ ಬರುತ್ತೆ, ಒಂದು ಅಥವಾ ಎರಡು, ಈ ರೀತಿ ನಿಮಗೆ ಇಷ್ಟ ಯಾವ ರೀತಿ ಬೇಕು ನೋಡಿಕೊಂಡು ಇಟ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ಕ್ವಿಕ್ಕಾಗಿ ಯಾವ ರೀತಿ ಡಿಸೈನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ನೆಕ್ ವಿಡ್ತ್ ಬಂದು 2 ಇಂಚು ಮತ್ತು ನೆಕ್ ಡೌನಿಂಗ್ ವಿಡ್ತು 3 ಇಂಚ್ ತೊಗೊಂಡಿದ್ದೀನಿ. ನೆಕ್ ಡೀಪು 9 ಇಂಚ್ ಇದೆ. ಈಗ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಶೇಪ್ನ ತೊಗೊಳ್ಳೋಣ ಆಯಿತಾ. ಒಂದು ಪೆಟಲ್ ಶೇಪ್ ತೊಗೊಳ್ತಾ ಇದ್ದೀನಿ ನಾನು. ನೀಟಾಗಿ ಶೇಪ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀಟಾಗಿ ನಾವು ಯಾವ ರೀತಿ ಶೇಪ್ ಬೇಕು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ 1 ಇಂಚು ಮತ್ತು ಹಾಗೆ ಡೌನಿಂಗ್ ಬರ್ತಾ ಒಂದೊಂದು ಪಾಯಿಂಟು ಜಾಸ್ತಿ ಮಾಡಿಕೊಂಡು ಈ ರೀತಿ ನಾನಿಲ್ಲಿ ಡೌನಿಂಗ್ ಬರ್ತಾ 1.5 ಇಂಚ್ಗೆ ತೊಗೊಂಡಿದ್ದೀನಿ. ಮೇಲ್ಗಡೆ ನೆಕ್ ಹತ್ರ 1 ಇಂಚ್ಗೆ ತೊಗೊಂಡು ಈ ರೀತಿ ಡೌನ್ ಬರ್ತಾ 1.5ಗೆ ತೊಗೊಂಡು ಈ ರೀತಿ ಶೇಪ್ನ ತೊಗೊಳ್ಬೇಕಾಗುತ್ತೆ. ಇದು ಪ್ಯಾಚ್ ವರ್ಕ್ ಆಗಿರೋದ್ರಿಂದ ಈ ರೀತಿ ಕ್ಯಾನ್ವಾಸು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಶೇಪ್ ನೀಟಾಗಿ ಹಾಕ್ಕೊಳ್ತೀನಿ. ಇದಿಷ್ಟಾದಮೇಲೆ ನಮಗೆ ಬ್ಲೌಸ್ ಲೆಂತು, ಫುಲ್ ಲೆಂತು, ಇದು ಬ್ಲೌಸ್ ಫುಲ್ಲು ಬ್ಯಾಕ್ ಫುಲ್ ಬರೋದ್ರಿಂದ ಲೆಂತ್ ಎಷ್ಟಿದೆ ನೋಡಿಕೊಂಡು ನಾವಿಲ್ಲಿ ಈಗ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಕ್ಯಾನ್ವಾಸ್ನ. ನೋಡಿ, ಟೋಟಲ್ 14 ಇಂಚಿದೆ. ಹಾಗಾಗಿ ನೋಡಿಕೊಂಡು ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಏನಿದೆ ನೋಡಿ, 1/2 ಇಂಚು ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಏನು ಪ್ಯಾಚ್ ವರ್ಕ್ ಮಾಡುವಂಥ ಟೈಮಲ್ಲಿ ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಇರಲ್ಲ, ಕರೆಕ್ಟಾಗಿ ನಮಗೆ ಸಿಗುತ್ತೆ ನೆಕ್ ಬಿಡ್ತು. ನೋಡಿ, ಇದಿಷ್ಟಾಯಿತು. ಇವಾಗ ಪೆಟಲ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೇರ್ಫುಲ್ಲಾಗಿ ಶೇಪ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಕಟ್ ಮಾಡ್ಕೊಂಡಾಗಿದೆ. ಇದಿಷ್ಟಾದಮೇಲೆ ನಾನಿಲ್ಲಿ ಸ್ಯಾರಿ ಪೀಸ್ ಏನಿದೆ ಅದನ್ನು ಪ್ಯಾಚ್ ವರ್ಕಿಗೆ ತೊಗೋತಾ ಇದ್ದೀನಿ. ನಾನಿಲ್ಲಿ 7 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಸ್ಯಾರಿದು ಎಕ್ಸ್ಟ್ರಾ ಕ್ಲಾತ್ನ 7 ಇಂಚ್ವರೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಧ್ಯ ಕಟ್ ಮಾಡಿಕೊಂಡು ಬಾರ್ಡರ್ ಏನು ಬೇಡ, ತೆಗೆದ್ಬಿಡೋಣ. ಇವಾಗ ಇಲ್ಲಿ ನಾನು ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ, ಅಟ್ಯಾಚ್ ಮಾಡ್ಕೊಳ್ತೀನಿ. 2 ಪೀಸ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಅಟ್ಯಾಚ್ ಮಾಡಿಕೊಂಡು ನೋಡಿ, ಇದಿಷ್ಟಾದಮೇಲೆ ಮೇಲ್ಗಡೆನೂ ಸಹ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ, ಇದು ಸ್ಯಾರಿದೇನೆ ಪೀಸು. ಸ್ಯಾರಿ ಬಂದು ಗ್ರೀನ್ ಕಲರು ಮತ್ತು ಬ್ಲೌಸು ರೆಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿತ್ತು. ಇದಿಷ್ಟಾದಮೇಲೆ ಸ್ಯಾರಿ ಕ್ಲಾತ್ನ ಉಲ್ಟಾ ಇಟ್ಕೊಂಡು ನೋಡಿ, ಈ ರೀತಿ ನೀವೇನು ಕಟ್ ಮಾಡ್ಕೊಂಡಿರ್ತೀರ ನೋಡಿ ಕ್ಯಾನ್ವಾಸು, ಆ ಗಮ್ ಸೈಡ್ ಏನಿದೆ ಅದು ಕ್ಲಾತ್ಗೆ ಬರೋ ಥರ ನೋಡಿಕೊಂಡು ಈ ರೀತಿ ಇಟ್ಕೊಂಡು ನೀವು ಐರನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ನೋಡಿ, ಇದು ಗಮ್ ಸೈಡ್ ಏನಿರುತ್ತೆ ನೋಡಿ, ಅದು ಶೈನಿಂಗ್ ಇರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ ಆಯಿತಾ. ಇದು ಈ ರೀತಿ ಕೆಳಗಡೆ ಬಟ್ಟೆಗೆ ಐರನ್ ಮಾಡಿದ ತಕ್ಷಣ ಸ್ಟಿಕ್ ಆಗಬೇಕು. ಆ ರೀತಿಯಾಗಿ ನೋಡಿಕೊಂಡು ನೀವು ಈ ರೀತಿ ಕ್ಯಾನ್ವಾಸ್ನ ಹಾಕಿ ಐರನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲೇ ಐರನ್ ಮಾಡ್ಕೊಳ್ತೀನಿ ಮೊದಲಿಗೆ. ಯಾರಿಗೆಲ್ಲ ಮಷಿನ್ ಎಂಬ್ರಾಯ್ಡ್ರಿ, ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ. ನಾನಿಲ್ಲಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೋಡಿಕೊಂಡು ನೀವು ಕ್ಲಾತ್ಗೆ ನೋಡಿಕೊಂಡು ನೀವು ಟೆಂಪ್ರೇಚರ್ನ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ. ನೋಡಿ,
ಈ ರೀತಿ ಒಂದೊಂದು ಏನಾಗುತ್ತೆ ಕ್ಯಾನ್ವಾಸು ಗಮ್ ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಎಷ್ಟೇ ಐರನ್ ಮಾಡಿದ್ರೂ ಏನು ಸ್ಟಿಕ್ ಆಗೋದಿಲ್ಲ ಅದು. ಅಂಥದಕ್ಕೆ ಏನು ಮಾಡಿ ಅಂತಂದರೆ, ಇಲ್ಲಿ ನಾನು ತೊಗೊಂಡಿರುವಂಥದ್ದು ಅಷ್ಟೇ ಸ್ವಲ್ಪ ಎಷ್ಟು ಐರನ್ ಮಾಡಿದ್ರೂ ಅದು ಕರೆಕ್ಟಾಗಿ ಸೆಟ್ ಆಗ್ತಿರಲಿಲ್ಲ, ಅಂದರೆ ಕೂರ್ತಿರಲಿಲ್ಲ ಕ್ಲಾತ್ಗೆ. ಹಾಗಾಗಿ ನಾನಿಲ್ಲಿ ನೋಡಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಎಷ್ಟಿದೆ ನೋಡಿಕೊಂಡು ಅದಷ್ಟೇ ನೋಡಿ ಈ ರೀತಿ ಅದಷ್ಟಕ್ಕೂ ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲನೂ ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದಿಷ್ಟು ಕಟ್ ಮಾಡಾದಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ಅದು ನೀಟಾಗಿ ಕ್ಯಾನ್ವಾಸ್ ಕೂರುತ್ತೆ ಆಯಿತಾ. ಒಂದೊಂದು ಕ್ಯಾನ್ವಾಸು ನೀಟಾಗಿ ಸ್ಟಿಕ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸ್ಟಿಚ್ ಹಾಕೊಳ್ಳೋದ್ರಿಂದ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಇದಿಷ್ಟು ಆದಮೇಲೆ ನಾನಿಲ್ಲಿ ಬ್ಯಾಕ್ ಪಾರ್ಟು ಏನು ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ವೀಡಿಯೋ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ. ಇವಾಗ ಮಧ್ಯ ಸೆಂಟರ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಮೇಲ್ಗಡೆನೂ ಅಷ್ಟೇ ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಂಡಿದ್ದೀನಲ್ವ. ನಾವು ನಾರ್ಮಲಾಗಿ ಲೈನಿಂಗ್ ಕ್ಯಾನ್ವಾಸ್ ಹಾಕಿ ಮಾಡುವಾಗ ನೋಡಿ ಈ ರೀತಿ ಸೀದಾ ಮೇಲೆ ಕ್ಯಾನ್ವಾಸ್ನ ಹಾಕ್ಕೊಳ್ತೀವಿ. ಈ ರೀತಿ ಪ್ಯಾಚ್ ವರ್ಕ್ ಕೊಡುವಾಗ ಏನು ಮಾಡಬೇಕಾಗುತ್ತೆ, ಉಲ್ಟಾ ಸೈಡು ಅಂದರೆ ಲೈನಿಂಗ್ ಸೈಡ್ ಇಟ್ಕೊಂಡು ನಾವೇನಿಲ್ಲಿ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಅಷ್ಟೇ ಉಲ್ಟಾ ಇಟ್ಕೊಳ್ಬೇಕಾಗುತ್ತೆ. ಉಲ್ಟಾ ಮೇಲೆ ಉಲ್ಟಾ ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ತೀನಿ, ಲೂಸ್ ಸ್ಟಿಚ್ಚು ನೋಡಿ ಈ ರೀತಿ. ಅಂದರೆ ಯಾವುದೇ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗುಂಪಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈಗ ನೀಟಾಗಿ ನಾವೇನು ಶೇಪ್ ತೊಗೊಂಡಿರ್ತೀವಿ ನೋಡಿ ಆ ಶೇಪ್ಗೆ ನಾವು ಸ್ಟಿಚ್ ಮಾಡ್ಕೊಂಡು ಬರೋಣ. ಕರ್ವ್ ಶೇಪಲ್ಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ನ ಮಾಡಿ, ಆವಾಗ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ನೋಡಿ ಈ ರೀತಿ ನಾನು ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಕ್ಯಾನ್ವಾಸ್ ಬಿಟ್ಟು ಹಾಕಿದ್ರೆ ಕ್ಯಾನ್ವಾಸು ಒಂದೊಂದು ಸಲ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸೂಜಿಯಷ್ಟು ಎಳೆಯಲ್ಲಿ ನೀವು ಕ್ಯಾನ್ವಾಸ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟ ಆದಮೇಲೆ ಒಳಗಡೆ ಏನು ಎಕ್ಸ್ಟ್ರಾ ಪಾರ್ಟ್ ಇದೆ ಅದನ್ನೆಲ್ಲನೂ ತೆಗೆದುಬಿಡೋಣ. ಒಂದು 1/4 ಇಂಚ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನಿಲ್ಲಿ ಒಂದು ನಾಚನ್ನ ಹಾಕ್ಕೊಳ್ತೀನಿ. ಸುತ್ತನೂ ಒಂದೊಂದು ಇಂಚ್ ಲೆಂತಲ್ಲಿ ನೋಡಿಕೊಂಡು ಒಂದೊಂದು ನಾಚನ್ನ ಹಾಕ್ಕೊಂಡ್ರೆ ನಮಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾ ಏನಿರುತ್ತೆ ನೋಡಿ ಅದನ್ನು ಈ ರೀತಿ ಲೈನಿಂಗ್ ಕಡೆಗೆ ನೋಡಿ ಈ ರೀತಿ ಲೈನಿಂಗ್ ಕಡೆಗೆ ಬಿಟ್ಟು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ನೋಡೋದು ಫಿನಿಶಿಂಗೇ. ಹಾಗಾಗಿ ಆದಷ್ಟು ಫಿನಿಶಿಂಗ್ನ ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ. ನೋಡಿ ಈ ರೀತಿ ನೀಟಾಗಿ ಕಚ್ಚಾನ ಲೈನಿಂಗ್ ಕಡೆ ಬಿಟ್ಟು ನಾನಿಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಿನ್ನರಿ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ನಾನಿವಾಗ ಕಿನ್ನರಿ ಸ್ಟಿಚ್ ಹಾಕ್ಕೊಂಡಾಯಿತು. ಇವಾಗ ನಾನಿಲ್ಲಿ ನೋಡಿ ಈ ರೀತಿ ನೀಟಾಗಿ ಕೂರಿಸ್ಕೊಂಡು ಇಲ್ಲೂ ಅಷ್ಟೇ ಮೇಲ್ಗಡೆನೂ ನೀಟಾಗಿ ಒಂದು ಕಿನ್ನರಿನ ಹಾಕ್ಕೊಳ್ತೀನಿ. ಆವಾಗ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ಮೇನು ಫಿನಿಶಿಂಗೇ ನೋಡೋದು ಕಸ್ಟಮರು. ಹಾಗಾಗಿ ಆದಷ್ಟು ಫಿನಿಶಿಂಗ್ನ ನೀವು ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ ಆಯಿತಾ. ನಾನಿಲ್ಲಿ ಲೇಸ್ನ ಕೊಡ್ತಾಯಿದ್ದೀನಿ. ನೀವು ಇದ್ರ ಬದಲು ಬೇಕಿದ್ರೆ ಪೈಪಿಂಗ್ ಕೊಟ್ಟರು ಕೂಡ, ಅಂದರೆ ಲೇಸ್ ಎಲ್ಲ ತುಂಬ ಇಷ್ಟಪಡೋದಿಲ್ಲ ಅಲ್ಲ ತುಂಬ ಜನ. ಹಾಗಾಗಿ ಪೈಪಿಂಗ್ನ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಎಕ್ಸ್ಟ್ರಾ ಏನು ಈ ಸೈಡೂ ಅಷ್ಟೇ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡ್ತೀನಿ. ನಂತರ ಅದ್ರ ಮೇಲೆ ನಾನು ಲೇಸ್ ವರ್ಕ್ನ ಮಾಡ್ತೀನಿ. ನೀವು ಏನಾದರೂ ಪೈಪಿಂಗ್ ಕೊಡ್ತೀರಾ ಅಂತಾದರೆ ನೀವು ಈ ರೀತಿ ಪ್ಯಾಚ್ ವರ್ಕ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮೊದಲೇ ಕ್ಯಾನ್ವಾಸ್ಗೆ ಹಾಕ್ಕೊಂಡು ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀರಾ ನೋಡಿ ಆವಾಗಲೇ ಈ ಎಡ್ಜಸ್ ಏನಿದೆ ಇಲ್ಲಿ ಪೈಪಿಂಗ್ನ ಕೊಟ್ಕೊಳ್ಳಿ. ನಂತರ ನೀವು ಏನು ಮೇನ್ ಫ್ಯಾಬ್ರಿಕ್ಗೆ ಈ ರೀತಿ ಪ್ಯಾಚ್ ವರ್ಕ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಲೇಸ್ ವರ್ಕ್ ಮಾಡ್ತೀರಾ ಅಂತಂದರೆ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ. ನಾನಿಲ್ಲಿ ಟ್ರಯಾಂಗಲ್ ಶೇಪ್ದು ಲೇಸ್ನ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ. ನೋಡಿ ನೀವು ನಾರ್ಮಲ್ ಲೇಸ್ ಈ ಪ್ಯಾಚ್ ವರ್ಕ್ ಕೊಡೋದಕ್ಕಿಂತ ಈ ರೀತಿ ಟ್ರಯಾಂಗಲ್ ಶೇಪ್ ಕೊಡೋದ್ರಿಂದ ಒಂದು ಹೊಸ ಲುಕ್ಕೇ ಕೊಡುತ್ತೆ ಬ್ಲೌಸ್ಗೆ. ಹಾಗಾಗಿ ನಾನಿಲ್ಲಿ ಟ್ರಯಾಂಗಲ್ ಮತ್ತು ಇನ್ನೊಂದೇನು ಗೊತ್ತಾ, ಈ ಬ್ಲೌಸ್ ಇದೇ ಸೇಮ್ ಟ್ರಯಾಂಗಲ್ ಶೇಪ್ದು ಏನು
ಲೇಸ್ ಕೊಟ್ಟಿದ್ದೀನಲ್ವ, ನಾನು ಹೋದ ವಿಡಿಯೋದಲ್ಲಿ ಒಂದು ತೋರಿಸಿದ್ದೀನಿ ನೆವಿ ಬ್ಲೂ ಕಲರ್ದು. ಅದನ್ನು ನೋಡಿನೇ ಒಂದು 3 ಜನ ಇದೇ ಡಿಸೈನ್ನೇ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡ್ರು. ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಯುನೀಕಾಗಿ ಲೇಸ್ ವರ್ಕ್ ಅಂತ ಅನಿಸೋದಿಲ್ಲ ಅಷ್ಟು. ತುಂಬ ಚೆನ್ನಾಗಿ ಪ್ಯಾಚ್ ವರ್ಕ್ ರೀತಿಯೇ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಲೇಸ್ನ ಕೊಟ್ಟು ಒಂದು 3 ಜನ ಸ್ಟಿಚ್ ಮಾಡಿಸ್ಕೊಂಡ್ರು ಈ ವೀಕಲ್ಲೇ. ತುಂಬ ಜನ ಕೇಳ್ತಿದ್ರಿ ಎಂಬ್ರಾಯ್ಡ್ರಿ ಅಲ್ಲದೆ ನಾರ್ಮಲ್ ಡಿಸೈನ್ಸ್ನ ತೋರಿಸಿ ಅಕ್ಕ, ಪ್ಯಾಚ್ ವರ್ಕು ಮತ್ತು ನಾರ್ಮಲ್ ಡಿಸೈನ್ಸ್ನ ತೋರಿಸಿ ಅಂತ ಹೇಳಿ, ಮಷಿನಲ್ಲಿ ಮಾಡುವಂಥ ಡಿಸೈನ್ಸ್ನ ತೋರಿಸಿ ಅಂತ ಹೇಳಿ ಕೇಳ್ತಿದ್ರಿ. ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಹಾಗೆ ನಾನು ಈ ಬ್ಲೌಸ್ಗೆ ಏನು ಚಾರ್ಜ್ ಮಾಡ್ತೀನಿ ಅಂತಂದರೆ 450 ರುಪೀಸ್ ಚಾರ್ಜ್ ಮಾಡ್ತೀನಿ ಆಯಿತಾ. ಅಂದರೆ ಮಿನಿಮಮ್ಮು ಬ್ಯಾಕ್ ಸೈಡ್ ಡಿಸೈನ್ಸ್ಗೆಲ್ಲ 450ನೇ ಇರುತ್ತೆ. ಎಕ್ಸ್ಟ್ರಾ ಏನಾದ್ರು ಡಿಸೈನ್ಸ್ ಇದ್ದರೆ ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ನಾರ್ಮಲಾಗಿ ಈ ರೀತಿ ಪ್ಯಾಚ್ ವರ್ಕೆಲ್ಲ 450 ರುಪೀಸ್ನೇ ಚಾರ್ಜ್ ಮಾಡೋದು. ನೋಡಿ ಈ ರೀತಿ ನೀಟಾಗಿ ಲೇಸ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಪ್ಯಾಚ್ ವರ್ಕ್ನ ಕೊಡಬೇಕು. ಇಲ್ಲಿ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ವಾ ಬ್ಯಾಕ್ ಸೈಡು, ಅಲ್ಲಿ ಒಂದು ಪ್ಯಾಚ್ ವರ್ಕ್ ಬರುತ್ತೆ. ನಾನು ನಿಮಗೆ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಂಪ್ಲೀಟ್ ಬ್ಲೌಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ನೋಡಿ ಫೈನಲ್ ಆಗಿ ಬ್ಲೌಸು ಈ ರೀತಿಯಾಗಿ ಬಂದಿತ್ತು, ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಬಂದಿತ್ತು, ತುಂಬ ಚೆನ್ನಾಗಿರುತ್ತೆ, ತುಂಬ ಯುನೀಕಾಗಿ ಕಾಣುತ್ತೆ. ನಾರ್ಮಲ್ ಲೇಸ್ ಕೊಡೋದಕ್ಕಿಂತ ಈ ರೀತಿ ಟ್ರಯಾಂಗಲ್ ಶೇಪ್ ಲೇಸ್ ಏನಿದೆ ಅದು ಸ್ವಲ್ಪ ಯುನೀಕಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಇದಕ್ಕೆ ನೋಡಿ ಒಂದು ಈ ರೀತಿ ಪ್ಯಾಚ್ ವರ್ಕ್ನ ಇಡಬೇಕಾಗತ್ತೆ. ಈ ರೀತಿ 1 ಅಥವಾ 2 ನೋಡಿಕೊಂಡು ನೀವು ಲೆಂತ್ ಎಷ್ಟಿದೆ ನೋಡಿಕೊಂಡು ಇಡ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.